ನಮಸ್ಕಾರ ಬಸ್ಸು, ಎಲ್ಲರೂ ಹೇಗಿದ್ದೀರಾ? ಆರಾಮಾಗಿದ್ದೀರಾ ಅಂತ ಅನ್ಕೊಂತೀನಿ. ನಾನು ಕೂಡ ಆರಾಮಾಗಿದ್ದೀನಿ. ನಾನಿವತ್ತು ನಮ್ಮ ಫ್ರೆಂಡು ಸಂತೋರ್ ಊರಿಗೆ ಬಂದಿದ್ದೀನಿ. ಊರು ಬಂದು ಅಲ್ಗೂರ್ ಹತ್ರ ಹರಿಹರ ಅಂದ್ಬಿಟ್ಟು, ಸುತ್ತ ಕಾಡು ಮಧ್ಯದಲ್ಲಿ ಇರೋವಂಥ ಊರಿದು. ಬಂದಿರ್ತೀರಿ ಅನ್ಕೊಂಡಿ. ಹೌದಾ? ಅದಂಗೆ ಅನ್ಕೊಂಬಿಟ್ರಿ? ಹೆಂಗೆ ಅಂದ್ರೆ ಗಾಡಿ ನೋಡ್ದಿ ಒಂದು ಅಲ್ಲಿದ್ರಲ್ಲ ಅವರೇ ಇರ್ಬೇಕು, ಗಾಡಿ ಅವ್ರದ್ದೇ ಇರ್ಬೇಕು, ಮೋಸ್ಟ್ ಇರ್ಬೇಕು, ನೀವೇ ಇರ್ಬೇಕು ಅಂತ ಅಲ್ಲಿದ್ರ ಅಲ್ಗೋಯ್ತಿ ಮೆತ್ತಿರಿ ನೋಡಿ ಇತ್ತಾ ಇದ್ರಿ. ಹೌದಾ? ಈ ಕಾವೇರಿ ವನ್ಯಧಾಮ ಬರುತ್ತಲ್ಲ, ಆ ಇದಕ್ಕೆ ಬಿಸೈಡ್ ಅಂದರೆ ಅಂಟ್ಕೊಂಡಿರೋಂಥ ಒಂದು ವಿಲೇಜು. ಸಖತ್ತು ಚೆನ್ನಾಗಿದೆ. ಇವತ್ತು ನಮ್ಮ ವಿಡಿಯೋದಲ್ಲಿ ಕಂಪ್ಲೀಟು ಒನ್ ಡೇ ಇನ್ ವಿಲೇಜು, ಅಂದರೆ ವಿಲೇಜಲ್ಲಿ ಒಂದು ದಿನ ಹೆಂಗಿರುತ್ತೆ ಅನ್ನೋದು ಆಗಿರುತ್ತೆ. ಎಲ್ಲೂ ಸ್ಕಿಪ್ ಮಾಡಿದೆ, ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಮತ್ತೆ ಹೆಂಗ್ ನಡೀತಾ ಇದೆ ಜೀವನ? ಆರಾಮ ಎಲ್ಲ? ಎಷ್ಟು ದಿನ, ಎಷ್ಟು ವರ್ಷಗಳಾಯ್ತು ನಿಮ್ನ ನೋಡಿ? ಸುಮಾರು ದಿನ ಮೊಬೈಲಲ್ಲಿ ನೋಡ್ತಿದ್ದೆ ಬಿಡಿ. ಹೌದಾ? ಹಾಕಿದ್ರೆ ನೋಡ್ತಿದ್ದ ವಿಡಿಯೋಗಳು ನೋಡ್ತಾ ಇರ್ತೀರಾ? ಗೊತ್ತಾ ಇಲ್ಲಿ ನೋಡ್ತಾವಣಿ, ನೋಡ್ತಾ ಇದ್ದೀರಾ? ಎಲ್ಲಿಗೆ ಹೋಗಿದ್ರಿ ಮೊಬೈಲ್ ಎಲ್ಲ, ಗಾಡಿ ಬೈಕಲ್ಲೆಲ್ಲ? ನಮ್ಮ ಸಂತೋರ ಅತ್ತೆ ಮಗ ಸಿದ್ದಣ್ಣ ಅವ್ರು ಸಿಕ್ಕಿದ್ದಾರೆ. ಹೆಂಗಿದೆ ಸಿದ್ದಣ್ಣ ವಿಲೇಜ್ ಲೈಫು? ಏನೋ ಆರಂಭ, ಈಗ ಬ್ಯಾಸ್ಗೆ ಅಲ್ವಾ, ಸ್ವಲ್ಪ ಇದು. ಹೌದಾ? ನಡೀತಾ ಇದೆ. ಹಳ್ಳಿಲಿ ಒಳ್ಳೆ ಜೀವನ ನಡೆಸ್ತಾ ಇದ್ದೀರಾ. ಈಗ ಹಳ್ಳಿ ಗಾಡಿ ಇದು ಚೆನ್ನಾಗಿದೆ, ಬೆಳಕು, ಹೌದು, ಪೊಲ್ಯೂಷನ್ ಫ್ರೀ, ಚೆನ್ನಾಗಿದೆ, ಕಾಡಿನ ವಾತಾವರಣ ಸೂಪರ್ ಆಗದ. ಈಗ ಏನ್ ತೊಂದ್ರೆ ಇಲ್ಲ, ಆರಾಮಾಗಿ ಒಳ್ಳೆ ಗಾಳಿ ಬರುವಾಗ ಸಿಟಿಲಿ ಬರುದಿಲ್ಲ ಈ ತರ ಮರದ ಗಾಳಿ ಇದು. ಕರೆಕ್ಟ್. ಮತ್ತೆ ಪ್ರಾಣಿಗಳು ಏನಾರ ಬರ್ತಾ ಇರ್ತಾವ? ಈಗಿಲ್ಲ ಈಗಿಲ್ಲ ಈಗಿಲ್ಲ, ಬತ್ತಿದ ಮುಂದೆ ಈಗಿಲ್ಲ. ಹಂದಿ ಒಂದು ಬಿಟ್ಟ ಹಂದಿ ಇಲ್ಲೇ ಇರ್ತಾವ ಹಳ್ಳ ಕೊಡದಲ್ಲೇ. ಈಗ ಆನೆ ಇಲ್ಲ, ಕ್ಯಾಮ್ರಾ ಮಾಡಿದ್ಮೇಲೆ ಈಗ ಕ್ಯಾಮ್ರಾ ಫಿಟ್ಟಿಂಗ್ ಸರ್, ಕ್ಯಾಮ್ರಾ ಅಲ್ಲೆಲ್ಲ ಇದು ಹಾಕ್ಬಿಟ್ಟಿದಾರಂತಲ್ಲ ಫೆನ್ಸಿಂಗ್. ಎಲ್ಲೇ ಹೋದ್ರು ಗೊತ್ತಾಗೋದಿದೆ ಅವ್ರಿಗೆ. ಹೌದಾ? ನೀವು ಮೇಲೆ ಹೋಗಿದ್ದೀರಾ? ಹೋಗಿದ್ವಿ ಸರ್, ನೀವು ಹೋಗಿದ್ದೀರಾ? ಮುಂದೆ ಒಂದ್ಸಲ ಬಂದು ಆಗ ಹೋಗಿದ್ದೀರಿ? ಅವಾಗ ಹೋಗಿದ್ದೀನಿ. ನಮ್ಮ ಸ್ನೇಹಿತರು ಸಂತೋಷ್ ಅವರು ಒಳ್ಳೆ ಕೇಳ್ತಾ ಇದಾರೆ ಅವ್ರ ಹಸುಗಳಿಗೆ. ಹರಿಹರ ಅಂತ ಒಂದು ಗ್ರಾಮ. ಈ ಗ್ರಾಮ ಬಂದು ಮಂಡ್ಯ ಜಿಲ್ಲೆಯ ಗಡಿ ಭಾಗ ಮತ್ತು ರಾಮನಗರ ಜಿಲ್ಲೆ ಸೇರ್ಕೊಳ್ತದೆ. ಇಲ್ಲಿ ಬಹು ಪ್ರಾಮುಖ್ಯತೆಯಾಗಿ ಇಲ್ಲಿ ಬಸವನ ಬೆಟ್ಟ ಮತ್ತು ಕಾವೇರಿ ವನ್ಯಜೀವಿ ಧಾಮ ಅಂತ ಬರ್ತದೆ. ಮತ್ತು ಇಲ್ಲಿ ಆನೆಗಳು, ಚಿರತೆ ವಾಸಸ್ಥಾನವಾಗಿದೆ. ಸಮೀಪವಾದಂಥ ಒಂದು ಸ್ಥಳ ಅಂತ ಅಂದರೆ ಮುತ್ತತ್ತಿ ಅಂತ, ಇಲ್ಲಿಂದ 18 ಕಿಲೋಮೀಟರ್ ಸಮೀಪದಲ್ಲಿದೆ. ಅದು ಬಿಟ್ಟರೆ ಸಂಗಮ ಮತ್ತು ಬಸವನ ಬೆಟ್ಟ ಅಂತ ಬಹು ಪ್ರಸಿದ್ಧವಾದಂಥ ಸ್ಥಳಗಳಿವೆ. ಅದು ಬಿಟ್ಟರೆ ನೆಕ್ಸ್ಟು ಕಬ್ಬಾಳಮ್ಮ ಟೆಂಪಲ್ ಇದೆ. ಸಂತೋರ ಮಾವರ ಊರಿಗೆ ಬಂದಿದ್ದೀವಿ. ಇಲ್ಲಿ ಎಳ್ಳೀರು ಕುಡಿಯೋಣ ಅನ್ಕೊಂಡು ಇವಾಗ ಇಲ್ಲಿ ಹೋಗ್ತಾ ಇದ್ದೀವಿ. ನಮ್ಮ ಹುಡುಗ ಆಗಲಿ ಎಳ್ಳೀರೆಲ್ಲ ಕಟ್ ಮಾಡಿ ನಮಗೋಸ್ಕರ. ತೇಜು ಹೇಳ್ಬಿಡು ನಮ್ಮ ಸಬ್ಸ್ಕ್ರೈಬರ್ಸ್ಗೆ. ಇವ್ರು ನಮ್ಮ ಅತ್ತೆ ಮಗ ತೇಜು ಅಂತ ಅಂದ್ಬಿಟ್ಟು, ಇಲ್ಲಿ ತುಂಬಾ ಬಿಸಿಲಿರೋ ಕಾರಣ ನಮ್ಮ ಸ್ನೇಹಿತ ಮಾಡ್ಸಕ್ಕೆ ಕರ್ಕ ಬಂದವ್ರೆ. ನೀನು ಕೂಲ್ಡ್ ಆಗಿರು ನಂಜಪ್ಪ, ನೀನು ಕೂಲ್ಡ್ ಆಗಿರು, ಕೂಲ್ಡ್ ಆಗಿರು. ಆಯ್ತು ಬಿಡು. ನಮ್ಮ ಅತ್ತೆಯವ್ರ ಮನೆಗೆ ಬಂದಿದ್ವಿ. ಅಲ್ಲಿ ಅವ್ರ ತೋಟದಲ್ಲಿ ಎಳ್ನೀರು ಕುಡಿತಾ ಇದ್ವಿ. ಸ್ನೇಹಿತರೆ ನೋಡಿ ಎಷ್ಟು ದಪ್ಪ ಇದೆ ಎಳ್ಳೀರು. ಇದನ್ನ ಕಾಯೋ ಕುಂಬಳಕಾಯೋ ಸಖತ್ತಾಗಿದೆ. ಕುಡಿದ್ಬಿಟ್ಟು ಹೇಳ್ತೀನಿ ಟೇಸ್ಟ್ ಹೆಂಗಿದೆ ಅಂತ ಅಂದ್ಬಿಟ್ಟು. ಸಖತ್ ಸ್ವೀಟ್ ಆಗೈತೆ.
ಇದು ರೇಷ್ಮೆ ಹುಳಗಳು. ಇದು ಬಂದು ರೇಷ್ಮೆನ ಉತ್ಪಾದನೆ ಮಾಡ್ತಕ್ಕಂಥ ಒಂದು ಹುಳ. ಇದರಲ್ಲಿ ಒಟ್ಟು 8 ಕಾಲುಗಳನ್ನು ಹೊಂದಿರತಕ್ಕಂಥ ಹುಳ ಇದು. ಇದು ಮಲ್ಬೆರಿ ಸೊಪ್ಪನ್ನ ತಿಂದು ಮೊದಲನೇ ದಿನದಿಂದ 20ನೇ ದಿನದವರೆಗೂ ಈ ಸಣ್ಣದಿಂದ ದಪ್ಪ ಹುಳ ಆಗ್ತದೆ. ಕೊನೆ ದಿನ 2 ದಿನದಲ್ಲಿ ಗೂಡನ್ನ ಮಾರ್ಪಾಡು ಮಾಡ್ಕೊಳ್ತದೆ. ಅದು ಈ ತರ ಇರ್ತದೆ ನೋಡಿ. ಇದನ್ನ ನಾವು ಚಂದ್ರಿಕೆ ಅಂತ ಕರಿತೀವಿ. ಚಂದ್ರಿಕೆಯಲ್ಲಿ ಮಿನಿಮಮ್ 750 ಗ್ರಾಮಿಂದ 1.5 kg ವರೆಗೂ ನಮಗೆ ಹೀಲ್ಡಿಂಗ್ಸ್ ಬರ್ತದೆ. ನಮ್ಮ ಹಳ್ಳಿಗಾಡಿನ ಜನಗಳಿಗೆ ನನ್ನ ಒಂದು ಹಂಬಲ್ ರಿಕ್ವೆಸ್ಟ್ ಏನಂತ ಅಂದರೆ, ಆದಷ್ಟು ನಮ್ಮ ದೇಶೀಯ ಹಸುಗಳನ್ನ ಬೆಳೆಸಬೇಕು, ಉಳಿಸ್ಬೇಕು. ಹಳ್ಳಿ ಕಾರು ಮತ್ತು ನಮ್ಮ ಅಮೃತ ತಳಿ ಅವನ್ನೆಲ್ಲನೂ ಬೆಳೆಸಬೇಕು. ಈಗ ನಮ್ಮ ಮನೇಲಿ ನಮ್ಮ ತಂದೆಯವರು 2 ಹಸುಗಳನ್ನ ಕಾಪಾಡ್ಕೊಂಡು ಬಂದಿದ್ದಾರೆ. ನಮ್ಮ ಪೂರ್ವಜರಿಂದನೂ ಹಳೆ ಕಾಲದಿಂದ ಬಂದಿರತಕ್ಕಂಥ ಒಂದು ಬಹುಮುಖ್ಯ ಮತ್ತು ಅಮೂಲ್ಯವಾದಂಥ ಕೊಡುಗೆ ಆಗಿರ್ತದೆ. ಅಲ್ಲೇ ಹಾಕ್ಬಿಟ್ಟಿದ್ದೆ ಮರಿನಾ. ಸೊ ನನಗೆ ಗೊತ್ತಾಗಿಲ್ಲ, ಬಸ್ ಅಂತ ಇತ್ತು ನಾನು ಬಂದಾಗ. ಬಿಸಿಲು ಹೌದಾ? ಕರೆಕ್ಟು. ನಾವು ಅಲ್ಲಿ ನಮ್ಮ ಹಸುಗಳ ಬಗ್ಗೆ ಪರಿಚಯ ಮಾಡಿಕೊಡ್ತಾ ಇರಬೇಕಾದ ಸಮಯದಲ್ಲಿ ನಮ್ಮ ಒಂದು ಮೇಕೆ ಮರಿನೇ ಹಾಕ್ಬಿಟ್ಟಿದೆ ನೋಡಿ. ಒಂದು 2 ಮರಿಗಳನ್ನ ಹಾಕಿದೆ. ತೇಜ ನಿಂಗೆ ಗೊತ್ತಿರಲೇ ಇಲ್ವಾ? ಈಗ ಆ ಬಿಸಿಲಲ್ಲಿ ಬಸ್ ಅಂತಿತ್ತು ಪಾಪ, ಅದು ನಾನು ಬಂದಾಗಲೇ ಅಂದ್ಕೊಂಡೆ. ಬಟ್ ನಾನು ನೋಡಿ, ಮನುಷ್ಯನಿಗೂ ಪ್ರಾಣಿಗಳಿಗೂ ಏನು ವ್ಯತ್ಯಾಸ ಅಂತ ಅಂದರೆ, ಮನುಷ್ಯ ಹುಟ್ಟಿದ ತಕ್ಷಣ 1 ವರ್ಷದವರೆಗೂ ನಡೆಯೋದೇ ಇಲ್ಲ. ಆದರೆ ಪ್ರಾಣಿಗಳಲ್ಲಿ ಹುಟ್ಟಿ ಒಂದು 15 ನಿಮಿಷನೂ ಆಗಲಿಲ್ಲ, ಆಗಲೇ ಅದು ತಾಯಿ ಅದೇ ಹಾಲು ಕುಡ್ಕೊಂಡು ಆರಾಮಾಗಿ ಅದು ಮೇಲ್ಗಡೆ ನಡೀತಾ ಇದೆ. ಇದೇ ನಮ್ಮ ಪ್ರಾಣಿ ಮತ್ತು ಮನುಷ್ಯನ ನಡುವೆ ಇರ್ತಕ್ಕಂಥ ಒಂದು ಪ್ರಮುಖವಾದ ವ್ಯತ್ಯಾಸ ಆಗಿರ್ತದೆ. ಗಾಯ್ಸ್, ಇವತ್ತಿನ ವಿಡಿಯೋನ ನೀವು ಎಂಜಾಯ್ ಮಾಡಿದ್ರಿ ಅಂತ ಅನ್ಕೊಂತೀನಿ. ಹಳ್ಳಿ ಲೈಫು ಸಖತ್ತಾಗಿರುತ್ತೆ, ಒಳ್ಳೆ ನೆಮ್ಮದಿ ಜೀವನ. ಎಲ್ಲರೂ ಈಗ ಸಿಟಿಯಿಂದ ಹಳ್ಳಿ ಕಡೆಗೆ ಬರ್ತಾ ಇದ್ದಾರೆ. ನೋಡಿ ಹೆಂಗಿದೆ ವ್ಯೂ, ಅಲ್ಟಿಮೇಟ್ ಆಗಿದೆ. ಈ ಬೆಟ್ಟ ಕಾಣಿಸ್ತಿದೆ ನೋಡಿ, ಅಲ್ಲಿಂದ ಅವೆಲ್ಲ ಪೂರ್ತಿ ಕಾವೇರಿ ವನ್ಯಜೀವಿ ಧಾಮ. ಮೇಲ್ಗಡೆ ಒಂದು ಸೋಲಿಗೆರೆ ಅಂತ ಊರಿದೆ, ತುಂಬ ಚೆನ್ನಾಗಿದೆ. ಸಾಧ್ಯವಾದರೆ ಮುಂದಿನ ದಿನಗಳಲ್ಲಿ ಯಾವತ್ತಾದರೂ ಅಲ್ಲಿ ಹೋಗಿ ಒಂದು ವಿಡಿಯೋ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಮ್ಮ ಚಾನಲ್ನ ನೀವು ಮೊದಲನೇ ಬಾರಿಗೆ ನೋಡ್ತಾ ಇದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು. ಬಾಯ್. ಕನ್ನಡದ ಮಾತು ಚೆನ್ನ, ಕನ್ನಡದ ನೆಲ ಚೆನ್ನ, ಕನ್ನಡಿಗರ ಮನಸ್ಸು ಚಿನ್ನ.